ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಸೂಪರ್ ಆಗಿದ್ದೀರ ಅಂತ ಅನ್ಕೊಂತ ಇದ್ದೀವಿ. ಇವತ್ತೊಂದು ಹೊಸ ಗೇಮ್ ನಾವು ಆಡ್ತಾ ಇದೀವಿ. ಏನಪ್ಪಾ ಅಂತಂದ್ರೆ ಇಲ್ಲಿ 5 ಕೂಲ್ ಡ್ರಿಂಕ್ಸ್ ಗಳಿದೆ. ಒಂದು ಸ್ಪ್ರೈಟ್, ಲಿಮ್ಕಾ, ಸ್ಟಿಂಗು, ಥಮ್ಸ್ ಅಪ್ ಮತ್ತೆ ಮಿರಿಂಡಾ. ದಯವಿಟ್ಟು ಈ 5ನ ಯಾರು ಕುಡಿಯೋಕೆ ಹೋಗ್ಬಿಡಿ. ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಇದ್ರ ಬದಲು ಎಲ್ಲರೂ ಎಳ್ನೀರ್ನ ಕುಡೀರಿ. ಸೊ ಅದು ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ ಅನ್ನ ಕೊಡುತ್ತೆ. ಸೊ ಇವತ್ತು ನಾವು ಈ ಗೇಮ್ ಅನ್ನ ಆಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಏನೋ ಮಿಸ್ಟೇಕ್ ಮಾಡ್ಬಿಟ್ನಲ್ಲ, ಪಾಸ್ ಮಾಡಿ. ಸೊ ಇದೊಂದು ಎಂಟರ್ಟೈನ್ಮೆಂಟ್ ಗೆ ಆಡ್ತಾ ಇರ್ತಕ್ಕಂಥ ಒಂದು ಗೇಮು. ಸೊ ಈ ಗೇಮ್ ಅನ್ನ ಆಡ್ಬಿಟ್ಟು ಯಾರು ರೆಡಿ. ಇದೊಂದು ಎಂಟರ್ಟೈನ್ಮೆಂಟ್ ಗೇಮ್ ಇದು. ಸೊ ಈ ಗೇಮ್ ಕಂಡೀಷನ್ ಟರ್ಮ್ಸ್ ಏನು ಇಲ್ಲಪ್ಪ. ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಆಗಿರುತ್ತೆ. ಏನಂತ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸ್ಪ್ರೈಟ್ ಬಾಟ್ಲಿಗೆ ಸ್ಪ್ರೈಟ್ ಅನ್ನ ಮ್ಯಾಚ್ ಮಾಡಬೇಕು, ಲಿಮ್ಕಾ ಬಾಟ್ಲಿಗೆ ಲಿಮ್ಕಾನ ಮ್ಯಾಚ್ ಮಾಡಬೇಕು, ಜೊತೆಗೆ ಸ್ಟಿಂಗ್ ಬಾಟ್ಲಿಗೆ ಸ್ಟಿಂಗ್ ನ, ಥಮ್ಸ್ ಅಪ್ ಬಾಟ್ಲಿಗೆ ಥಮ್ಸ್ ಅಪ್ ನ, ಮಿರಿಂಡಾ ಬಾಟ್ಲಿಗೆ ಮಿರಿಂಡಾನ. ಸೊ ಈ ಮ್ಯಾಚ್ ಅನ್ನ ಯಾರು ಮಾಡ್ತಾರೆ ಅವ್ರಿಗೆ 1000 ರೂಪಾಯಿ ಸಿಗುತ್ತೆ. ಸೊ ಯಾರು ಗೆಲ್ತಾರೆ ಅನ್ನೋದನ್ನ ಇವಾಗ ನೋಡೋಣ. ಮೊದಲಿಗೆ ನಮ್ ಗೇಮ್ ಅನ್ನ ಆಡೋಕ್ ಬರ್ತಾ ಇದ್ದಾರೆ ಶೇಖರ್ ಸರ್. ಬನ್ನಿ ಸರ್, ಕಟ್ ಮಾಡಿ. ಶೇಖರ್ ಸರ್ ಬಂದಿದ್ದಾರೆ. ಸೊ ಇವಾಗ ಇವರು ಸ್ಪ್ರೈಟ್ಗೆ ಸ್ಪ್ರೈಟ್, ಲಿಮ್ಕಾಗೆ ಲಿಮ್ಕಾ, ಮಿರಿಂಡಾಗೆ ಮಿರಿಂಡಾನ ಮ್ಯಾಚ್ ಮಾಡ್ತಾರ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕನ್ಫ್ಯೂಸ್ ಮಾಡ್ಬೋಣ ಇವ್ರಿಗೆ. ಏನ್ ಮಾಡೋಣ ಅಂತ ಅಂದ್ರೆ ಬಾಟ್ಲುಗಳನ್ನ ನಾವು ಆಚೆ ಈಚೆ ಮಾಡ್ಬೋಣ. ಸೊ ಯಾರಿಗೆ ಹೆಂಗೆ ಅವ್ರು ಮ್ಯಾಚ್ ಮಾಡ್ತಾರೆ ಗೆಲ್ತಾರ ಅಂತ ನೋಡೋಣ. ಏನು ಕಾಣಿಸ್ತಾ ಇಲ್ಲ ಅಲ್ಲ ಸರ್ ನಿಮ್ಗೆ? ಕಾಣಿಸ್ತಾ ಇಲ್ಲ. ನೀವೇನಾದ್ರು ಬಗ್ಗಿ ನೋಡೋ ಭಾಗ್ಯ ಕೊಟ್ರೆ, ಬಗ್ಗಿ ನೋಡೋ ಭಾಗ್ಯ ಇಲ್ಲೆಲ್ಲ ಸಿಗಲ್ಲ ಸರ್. ಗೆಲ್ಬೋದಂತ ಅನ್ಸುತ್ತೆ. ಸೊ ರೆಡಿ ವೀಕ್ಷಕರೇ, ಈಗ ನಾವು ನೋಡೋಣ. ಸೊ ಯಾರು ಗೆಲ್ತಾರೆ? ಶೇಖರ್ ಸರ್ ಗೆಲ್ತಾರ? 1000 ರೂಪಾಯಿ ವಿನ್ ಆಗ್ತಾರ? ನೋಡೋಣ. ಲೆಟ್ಸ್ ಪ್ಲೇ ಸರ್. ರೆಡಿ? ಶುರು ಮಾಡಿ. ಫೈನಲ್ ಅದು. ಫೈನಲ್ ಸೂಪರ್. ಹಂಗೆ ಮುಂದೆ ಬನ್ನಿ, ಕ್ಯಾಮ್ರಾ ಮುಂದೆ ಬಂದು ಬಗ್ ನೋಡಿ. ಕರೆಕ್ಟ್ ಆಗಿದೆಯಾ ನೀವು ಮಾಡಿರೋದು? ಮುಟ್ಬೇಡಿ ಅಷ್ಟೇ, ಅದನ್ನ ಮಾತ್ರ ನೋಡಿ. ಓಕೆ. ಸೊ ಶೇಖರ್ ಸರ್ ಆಡಿದ್ದಾರೆ, ಏನು ಮಾಡಕ್ಕಾಗಲ್ಲ, ಸೋತ್ಬಿಟ್ಟಿದ್ದಾರೆ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಸರ್. ಇನ್ನೊಂದು ಗೇಮ್ ಮಾಡಿ, ಇನ್ನೊಂದು 1000 ರೂಪೀಸ್ ನ ಗೆಲ್ಲಿ. 2ನೇ ಗೇಮ್ ಸೋಲ್ತಾ ಇದ್ದೀರಾ, ಇದೇ ಬೇಜಾರಲ್ಲಿ ಒಂದು ಪಾರ್ಟಿ ಮಾಡಿ. ಸೊ ವೀಕ್ಷಕರೇ, ತುಂಬಾ ಈಸಿ ಆಗಿರ್ತಕ್ಕಂಥ ಗೇಮ್ ಇದು. ಸೊ ಪಾಪ ಶೇಖರ್ ಸರ್ ಸೋತ್ಬಿಟ್ಟಿದ್ದಾರೆ. ಈಗ ನಮ್ಮ ಅರುಣ್ ಅವ್ರು ಬರ್ತಾರೆ. ಅರುಣ್ ಅವರು ತುಂಬಾ ಇಂಟೆಲೆಕ್ಚುಯಲ್ ಅಂಡ್ ವೆರಿ ಟ್ಯಾಲೆಂಟೆಡ್ ಅಂತ ಎಲ್ಲರಿಗೂ ಗೊತ್ತಿಲ್ಲ, ನನ್ಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಇದು ನೋಡೋಣ ಈ ಸಲ ಏನಾದ್ರು ಪ್ರೂವ್ ಮಾಡ್ತಾರ ಅಂತ ಅನ್ಬಿಟ್ಟು. ಸೊ ಅರುಣ್ ಅವರೇ, ಸೊ ಪ್ಲೀಸ್ ಬನ್ನಿ. ಸೊ ಅರುಣ್ ಅವ್ರು ಇದಾರೆ, ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕನ್ಫ್ಯೂಸ್ ಮಾಡ್ಬಿಡೋಣ. ಸೊ ಬಾಟ್ಲುಗಳನ್ನ ಆಚೆ ಈಚೆ ಎಕ್ಸ್ಚೇಂಜ್ ಮಾಡ್ಬಿಡ್ತೀನಿ ನಾನು ಇವಾಗ. ಸೊ ಮಾಡಿದ ತಕ್ಷಣ ಗೆಲ್ತಾರ ಸೋಲ್ತಾರ ನೋಡೋಣ. ಸೊ ಅವ್ರನ್ನ ಜಾಸ್ತಿ ನಾವು ಮಾತಾಡ್ಸೋದು ಬೇಡ, ಯಾಕಂದ್ರೆ ಅವ್ರು ತುಂಬಾ ಯೋಚನೆ ಮಾಡಿರ್ತಾರೆ. ಸೊ ಈ ಗೇಮಲ್ಲಿ ಗೆದ್ರು ಅಂತಂದ್ರೆ 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಕೊಟ್ರೆ ಸಂಜೆ ಪಾರ್ಟಿ ಕೊಡಿಸ್ತಾರೆ. ಪಾರ್ಟಿ ಕೊಡಿಸ್ತೀರಾ? ಗೆಲ್ಲೇಬೇಕು, ಅದಕ್ಕೆ ತಾನೇ ಕರ್ಸಿರೋದು. ಸೊ ಈಗ ನಾನು ನಿಮ್ಗೆ ಬಾಟ್ಲುಗಳನ್ನ ಆಚೆ ಈಚೆ ಮಾಡ್ತಾ ಇದ್ದೀನಿ. ಈಚೆ ಆಚೆ ಮಾಡ್ಬಿಟ್ಟು ಬಾಟ್ಲುಗಳನ್ನ ಇಡ್ತೀನಿ. ಸೊ ನಿಮ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಆಲ್ರೆಡಿ ಹೇಳಿರೋದ್ರಿಂದ ಸೊ ನೋಡೋಣ. ನೀವು ಇವಾಗ ಶುರು ಮಾಡ್ಕೊಳ್ಳಿ. ಫೈನಲ್ ಅದ್ ನಿಮ್ದು? ಸೊ ಆಕೆ ಹಂಗೆ ಸ್ವಲ್ಪ ಮುಂದೆ ಬಗ್ಗು ನೋಡ್ಬಿಡಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ. ಸೊ ನೀವು ಕೂಡ ಇಲ್ಲಿ ದೊಡ್ಡದಾಗಿ ಸೋತಿದ್ದೀರಾ. ಸೊ ಇದೇ ಖುಷಿಗೆ ಸಾಯಂಕಾಲ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಬಿಟ್ಟು ನಿದ್ದೆ ಮಾಡಿ. ಸೊ ಮತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್.
ಸೊ ವೀಕ್ಷಕರೇ, ಈ ಗೇಮ್ ತುಂಬಾ ಈಸಿ ಆಗಿದೆ. ಮನೆಯಲ್ಲಿ ನೀವು ಮಕ್ಳುಗಳಿಗೆ ಕೂಡ ಆಡಿಸ್ಬೋದು, ಅವರನ್ನ ಟೆಸ್ಟ್ ಮಾಡಿಸ್ಬೋದು. ಇವತ್ತಿನ ಜನಗಳು ತುಂಬಾ ಮಕ್ಳುಗಳೆಲ್ಲ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮೊಬೈಲ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಅಂದ್ರೆ ನೀವು ಈ ತರ ಗೇಮ್ಗಳನ್ನ ಮನೆಯಲ್ಲಿ ಪ್ರಾಕ್ಟೀಸ್ ನ ಮಾಡಿಸ್ತಾ ಇರಿ. ಇದು ನಿಮ್ಗೆ ಬ್ರೈನ್ ಗೆ ಕೂಡ ಕೆಲಸನ ಕೊಡುತ್ತೆ, ಮಕ್ಕಳಲ್ಲಿ ಜೋಶನ್ನ ಬರುತ್ತೆ, ಆಕ್ಟಿವ್ ಆಗಿರ್ತಾರೆ. ಆಮೇಲೆ ತುಂಬಾ ಜನ ಮಕ್ಳುಗಳು ನಾವು ನೋಡಿದಂತ ಸಂದರ್ಭಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದಾರೆ, ಯಾಕೆಂದ್ರೆ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ಅಂತ ಅನ್ಬಿಟ್ಟು. ಸೊ ಅದೆಲ್ಲವನ್ನು ಕೂಡ ನಾವು ಈ ತರ ಗೇಮ್ಗಳನ್ನ ಆಡಿಸಿ ಅವ್ರನ್ನ ವಾಪಸ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಬೋದು ಇದರಿಂದ. ಸೊ ಅದು ಅವರ ಎಜುಕೇಶನ್ ಮೇಲೂ ಪ್ರಭಾವನ ಬೀರುತ್ತೆ, ತುಂಬಾ ಚೆನ್ನಾಗಿ ಓದೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ತರ ನಮ್ಮ ಹೊಸ ಹೊಸ ಗೇಮ್ಗಳಿಗೋಸ್ಕರ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಇವೆಲ್ಲ ಕಾಪಿ ಗೇಮ್ಗಳು, ದಯವಿಟ್ಟು ಇನ್ನು ಬೇಜಾರ್ ಮಾಡ್ಕೋಬೇಡಿ. ಯಾಕೆಂತಂದ್ರೆ ಸೊ ಹೊಸ ಹೊಸ ಗೇಮ್ಗಳು ಬರ್ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಆಗಿರ್ಬೇಕು. ನಾವು ಕೂಡ ಕದ್ದೆ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಸೊ ಮಚ್. ನೀವೇನಾದ್ರೂ ಬೈಯಂಗಿದ್ರೆ ಕಮೆಂಟ್ಸ್ ಅಲ್ಲಿ ಒಳ್ಳೆ ಮಾತಲ್ಲಿ ಬೈರಿ, ಕೆಟ್ಟ ಮಾತಲ್ಲೆಲ್ಲ ಬೈಯಕ್ ಹೋಗ್ಬಿಡಿ.